ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದ ಜಾಲ ಹೋಬಳಿ ಬಂಡಕೊಡಿಗೇಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದೇಕೊಡಿಗೇಳಿ ಗ್ರಾಮದ JDS ಮುಖಂಡರಾದಂಥ ಎಸ್ ಮಂಜುನಾಥ್ ಹಾಗೂ ನಾರಾಯಣ ಸ್ವಾಮಿ ಹಾಗೂ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು JDS BJP ತೊರೆದು ಸುಮಾರು 25ರಿಂದ 30 ಜನ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ ಸರ್. ಇದು ಸಂತೋಷದ ಸುದ್ದಿ. ಹಾಗೂ ನಮ್ಮ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಒಂದು ಕಾರ್ಯವೈಖರಿ ಮೆಚ್ಚಿ JDS ಮತ್ತು BJP ಪಕ್ಷ ತೊರೆದು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ ಸರ್. ಈ ದಿವಸ ನಮ್ಮ ಬ್ಯಾಟ್ರಾಂಪುರ ಕ್ಷೇತ್ರದ ಜಾಲ ಹೋಬಳಿಯ ದೊಡ್ಡ ಪಂಚಾಯಿತಿಯಾದ BKಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜಣ್ಣ ಅನ್ನೋರು ಮಂಜಣ್ಣ ಮತ್ತು ನಾರಾಯಣಸ್ವಾಮಿ ಅಂತ ಅವರ ಸಮ್ಮುಖದ ಇಲ್ಲಿ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಅವರ ಇಬ್ಬರ ನೇತೃತ್ವದಲ್ಲಿ JDS ಮತ್ತು BJP ತೊರೆದು ಇವತ್ತು 40ರಿಂದ 50 ಜನ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರ್ಪಡೆ ಆಗಿದ್ದಾರೆ. ಇದರಿಂದ ಮಂಜಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿರೋದ್ರಿಂದ ನಮ್ಮ ಬಂಡಕೊಡಿಗೇಳಿ ಪಂಚಾಯಿತಿ ಮತ್ತು ನಮ್ಮ ಜಾಲ ಹೋಬಳಿಯಲ್ಲಿ ಕಾಂಗ್ರೆಸ್ ಬಲ ಒಂದು ಆನೆ ಬಲ ಬಂದಂತಾಗಿದೆ. ಇನ್ನೂ ಹೆಚ್ಚಿಗೆ ಜನ ಸೇರೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಪಂಚಾಯತಿಗಳಿಂದ ಜನ ಮುಖಂಡರು ಸೇರ್ತಾ ಇದ್ದಾರೆ ಅಂತ ಹೇಳಿ ಈಗ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಎಲ್ಲರೂ ಅವರದ್ದು ಕಾರ್ಯವೈಖರಿ ಮೆಚ್ಚಿ ಜನ ಇನ್ನೂ ಬರೋರು ಇದ್ದಾರೆ, ಇನ್ನು ಮುಂದೆ ಸೇರ್ಪಡೆ ಆಗೋ ಜನ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಮುಖ್ಯ ಕಾರ್ಯಕ್ರಮ ನಿರಾಶ್ರಿತರಿಗೆ ಸರ್ಕಾರಿ ಜಮೀನು ಅಡಿಯಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಮಾಸಿಕ ಪಿಂಚಣಿಗೆ ಸಂಬಂಧಪಟ್ಟಂತಹ ಮಂಜೂರಾತಿ ಆದೇಶ ಪತ್ರವನ್ನು ಕೂಡ ವೀರಭದ್ರ ಶ್ರೀನಿವಾಸ್ ರೆಡ್ಡಿ ಗಂಗಮ್ಮ ಬೆಳ್ಳಿ ಸರವಣ ಅಲ್ಲೇ ಕೂತು ಕರೆದವ್ರು ಬರ್ರಪ್ಪ. ಸಿದ್ದಿಗಪ್ಪ ಅಲ್ಲೇ ಇರುತ್ತೆ, ಕರೆದವ್ರು ರತ್ನಮ್ಮ ಸುರೇಶ್ ಬಿ ಶಿಶುಪಾಲ್ ಜಯರಾಮ್ ಶಂಕರ್ ಮಂಜುನಾಥ್ ಶಂಕರ್ ಗೌಡ ರಾಮಯ್ಯ ಜಾಲ್ದಾರ್ ಲಕ್ಷ್ಮಮ್ಮ ಬಾಗ್ಲೂರು ಲಕ್ಷ್ಮಮ್ಮ ಚಿರಂಜೀವಿ ಕಿರಣ್ ಕುಮಾರ್ ಬಾಗ್ಲೂರು ರಾಜಣ್ಣ ಬಾಗ್ಲೂರು ರಾಜಣ್ಣ ಗೌರಮ್ಮ ಬಾಗ್ಲೂರು ಗೌರಮ್ಮ ರವಿ ಬಾಗ್ಲೂರು ದರ್ಶನ ಕೊಡಕ್ ಬಂದಿದ್ಯಾ. CC ಅಡಿಯಲ್ಲಿ ಯಾರು ಸರ್ಕಾರಿ ಜಾಗದಲ್ಲಿ
ಸ್ವಂತ ಜಮೀನು ಇಲ್ಲದೆ ಇರುವಂಥವರು ಮನೆ ಕಟ್ಕೊಂಡಿದ್ರು ಅಂಥವರಿಗೆ ಅವರ ಮನೆಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ 94CC ಅಡಿಯಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕಳೆದ 5-6 ವರ್ಷದಲ್ಲಿ ಸುಮಾರು 3-3.5 ಸಾವಿರ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ. ಅದು ನಮ್ಮ BBMP ಏರಿಯಾದಲ್ಲೂ ಕೊಟ್ಟಿದ್ದೇವೆ, ನಮ್ಮ ಜಾಲ ಹೋಬಳಿಯಲ್ಲೂ ಕೂಡ ಕೊಟ್ಟಿದ್ದೇವೆ. ಇನ್ನೂ ಒಂದು 400-500 ಬಾಕಿ ಉಳಿದಿದೆ. ಆ ಬಾಕಿ ಇರೋದ್ರ ಪೈಕಿನೂ ಕೂಡ ಈಗ ಸ್ವಲ್ಪ ಸ್ವಲ್ಪ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವರೆಲ್ಲ ಸುಮಾರು 20-30-40 ವರ್ಷದಿಂದ ಮನೆ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆಲವರು 50 ವರ್ಷ ಆಗಿದೆ. ಆದರೆ ಇಲ್ಲಿವರೆಗೂ ಅವರ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಸೊ ಹಕ್ಕುಪತ್ರ ಇಲ್ಲ ಅಂತ ಹೇಳಿದ್ರೆ ಆವಾಗ ಯಾರು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅರ್ಥ ಬರುತ್ತೆ. ಯಾಕೆಂದ್ರೆ ಜಾಗ ಸರ್ಕಾರಿ ಇದೆ, ನೀವು ಕಟ್ಕೊಂಡಿರೋ ಮನೆ ಒತ್ತುವರಿ ಆಗುತ್ತೆ. ಆ ಒತ್ತುವರಿ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಕಾನೂನು ಇದೆ. ಆದರೆ ಇಲ್ಲಿ ಏನಾಗಿದೆ, ಸುಮಾರು ಜನ ಯಾರೋ ಒಂದು 10-20% ಬಿಟ್ಟರೆ ಇನ್ನು 80% ಜನ ಸ್ವಲ್ಪ ಎಲ್ಲ ಕಷ್ಟದಿಂದ ಬಂದಂಥವ್ರು ಇರ್ತಾರೆ. ಅವ್ರಿಗೆ ಸ್ವಂತ ಜಮೀನುಗಳು ಇಲ್ಲದೆ ಇರುವಂಥವ್ರು ಇರ್ತಾರೆ. ಆಮೇಲೆ ಜಮೀನಿದ್ರೂ ಕೂಡ ಅಣ್ಣ ತಮ್ಮಂದ್ರು